ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. ಕೀರ್ತನೆ 6ನೇ ಅಧ್ಯಾಯ ಇದು ಕೂಡ ದಾವಿದನು ರಚಿಸಿದ ಕೀರ್ತನೆಯಾಗಿರ್ತದೆ. 4ನೇ ಅಧ್ಯಾಯ ದಾವಿದನು ರಚಿಸಿದ್ದು, 5ನೇ ಅಧ್ಯಾಯ ಕೀರ್ತನೆ ದಾವಿದನು ರಚಿಸಿದ್ದು, 6ನೇ ಅಧ್ಯಾಯ ದಾವಿದನು ರಚಿಸಿದ್ದು. ಈ 6ನೇ ಅಧ್ಯಾಯ ಕಷ್ಟಪೀಡಿತನಾದ ಭಕ್ತನ ಪ್ರಾರ್ಥನೆ, ಅಂದರೆ ದಾವಿದನ ಪ್ರಾರ್ಥನೆ. ಕೀರ್ತನೆ ಪ್ರಾರ್ಥನೆ, ಕೀರ್ತನೆ ಅನುಭವ, ಕೀರ್ತನೆ ಬೋಧನೆ, ಕೀರ್ತನೆ ಕ್ರಿಸ್ತನೇ, ಅಂದರೆ ಕ್ರಿಸ್ತನ ಬಗ್ಗೆ ಇರುವಂಥ ಕೀರ್ತನೆಗಳು. ಕೀರ್ತನೆ ಮಾರ್ಗದರ್ಶನ ನೀಡುವಂಥದ್ದಾಗಿದೆ. ಆದ ಕಾರಣ ಕೀರ್ತನೆಯಿಂದ ಆದರಣೆ, ಕೀರ್ತನೆಯಿಂದ ದೇವರ ಒಂದು ಕೃಪೆ. ಅದಕ್ಕೆ ಒಂದು ವಾಕ್ಯ ನಾನು ಓದಿಬಿಟ್ರೆ ಒಳ್ಳೆಯದಂತ ಕಾಣ್ತದೆ. ಯಾಕಂತ ಹೇಳಿದರೆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೀರ್ತನೆಯ ಬಗ್ಗೆ ಪೌಲನು ಹೇಳುವಂಥ ಒಂದು ಮಾತು, ಅನುಭವ ಭಾಳ ಚೆನ್ನಾಗಿದೆ. ಅದು 16ನೇ ವಚನ, ಕೊಲೊಸ್ಸೆ 3:16ರಲ್ಲಿ ಈ ರೀತಿಯಾಗಿದೆ: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡುವುದು ಹೇಗೆಂದರೆ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಯಿಂದ ಗಾನ ಮಾಡಬೇಕು. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಪೌಲನು ಹೇಳಿದಾಗ ಅದು ಕೇವಲ ಹೊಸ ಒಡಂಬಡಿಕೆಯ ವಾಕ್ಯಗಳು ಅಷ್ಟೇ ಅಲ್ಲ. ಯಾಕಂದರೆ ಪೌಲನು ಕೊಲೊಸ್ಸೆಯರಿಗೆ ಬರೆದಾಗ ಹೊಸ ಒಡಂಬಡಿಕೆ ಇರಲಿಲ್ಲ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ವಿಷಯವಾದಂಥ ಮಾತುಗಳು ಸಮೃದ್ಧಿಯಾಗಿರಲಿ ಎಂಬುದಾಗಿ ಕೂಡ ಒಂದು ಅರ್ಥ ಕೊಡ್ತದೆ. ಆದ ಕಾರಣ ಇಂದು ನಾವು 6ನೇ ಕೀರ್ತನೆಯನ್ನು ಓದಿಕೊಳ್ಳುವಾಗ ಕ್ರಿಸ್ತನ ಕುರಿತಾದಂಥ ವಾಕ್ಯಗಳು ನನ್ನಲ್ಲಿ, ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ ಮತ್ತು ದೇವರ ಕರ್ತನ ಕೃಪೆಯನ್ನು ನೆನೆಸುವವರಾಗಿ ನಾವು ಕೀರ್ತನೆಯನ್ನು ನೋಡಿಕೊಳ್ಳೋಣ್ರಿ. ಯೆಹೋವನೇ, ಇದೊಂದು ಪ್ರಾರ್ಥನೆ. ಕೀರ್ತನೆ ಒಂದು ಪ್ರಾರ್ಥನೆ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ. ಹಳೆ ಒಡಂಬಡಿಕೆಯ ಕಾಲದಲ್ಲಿದ್ದಂಥ ದಾವಿದನು ಕೆಲವು ಸಾರಿ ದೇವ್ರ ಶಿಕ್ಷೆ ಕೊಡ್ತಿದ್ದಾನೇನೋ, ದೇವರು ನನ್ನ ಮೇಲೆ ಕೋಪದಿಂದ ಶಿಕ್ಷೆ ಕೊಡ್ತಿದ್ದಾನೇನೋ ಎಂಬುದಾಗಿ ಅನಿಸಿದಾಗ ಅವನು ಅದನ್ನೇ ಒಂದು ಪ್ರಾರ್ಥನೆಯಾಗಿ ಮಾಡಿಬಿಟ್ಟ. ಯಥಾರ್ಥವಾಗಿ ಮಾಡಿದಂಥ ಪ್ರಾರ್ಥನೆ ದೇವರಿಗೆ ಇಷ್ಟ. ಯಥಾರ್ಥವಾಗಿ ಮಾಡಿದಂಥ ಪ್ರಾರ್ಥನೆ ದೇವರಿಗೆ ಇಷ್ಟ. ದಾವಿದನು ಅದನ್ನು ಹೇಳ್ತಾನೆ. ಆದರೆ ಅದೇ ದಾವಿದನು ಇನ್ನೊಂದು ಕಡೆ ಕೂಡ ಕೀರ್ತನೆಯಲ್ಲಿ ಹೇಳುವಂಥ ಮಾತು ಈ ರೀತಿಯಾಗಿದೆ. ಕೀರ್ತನೆ 51ನೇ
ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ದ್ರೋಹಿ ಎಂಬುದಾಗಿ ನನ್ನನ್ನು ಒಪ್ಪಿಕೊಳ್ತೇನೆ ಎಂಬುದಾಗಿ ಒಪ್ಪಿಕೊಂಡು 51:6 ವಚನ ನಾನು ನೋಡ್ತಾ ಇದ್ದೆ. 51 ಕೀರ್ತನೆ 6. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ದೇವರಿಗೆ ಯಥಾರ್ಥವಾಗಿ ಮಾತಾಡೋದು ಇಷ್ಟ. ಆದ ಕಾರಣ ಇಲ್ಲಿ ಯಥಾರ್ಥವಾಗಿ ಹೇಳ್ತಿದ್ದಾನೆ, ದೇವರೇ ಕೋಪ ಮಾಡಿಕೊಂಡು ನನಗೆ ಶಿಕ್ಷಿಸಬೇಡಪ್ಪ ಎಂಬುದಾಗಿ ದಾವೀದನು ಹೇಳ್ತಿದ್ದಾನೆ. ರೋಷದಿಂದ ದಂಡಿಸಬೇಡಪ್ಪ ಅಂತ ಹೇಳಿಬಿಟ್ಟು ಕೋಪ, ರೋಷ, ದಂಡನೆ, ಶಿಕ್ಷೆ ಇದನ್ನೆಲ್ಲ ಮಾತಾಡಿಬಿಟ್ಟು 2ನೇ ವಚನದಲ್ಲಿ ಕೀರ್ತನೆ 6:2 ಯೆಹೋವನೇ ಕನಿಕರಿಸು. ಹಳೆ ಒಡಂಬಡಿಕೆಯಲ್ಲಿ ಮೊನ್ನೆ ಕೆಲವು ದಿನಗಳ ಹಿಂದೆ ಒಬ್ಬ ಯಹೂದಿ ಹಿನ್ನೆಲೆ ಅಥವಾ ಯಹೂದಿ ಸಂಸ್ಕೃತಿ, ಯಹೂದಿ ಆಚಾರ ಪದ್ಧತಿ ನಿಯಮ, ಇವರು ಒಬ್ಬ ಯಹೂದಿನೇ ಅಂತ ಹೇಳ್ಬೋದು, ಭಾರತೀಯರೇ. ಆದರೆ ಯಹೂದಿಯ ಒಂದು ಆತ್ಮ ಇದ್ದಂಥ ಹಿನ್ನೆಲೆ ಇದ್ದಂಥ ಸ್ಟಡಿ ಮಾಡಿದಂಥ ಒಬ್ಬ ಭಕ್ತರು, ಅವರನ್ನು ನಾನು ಭೇಟಿಯಾಗಿದ್ದೆ, ನಮ್ಮ ಮನೆಗೆ ಬಂದಿದ್ದರು. ಅವರು ಹೇಳಿದಂಥ ಒಂದು ಮಾತು ಏನಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ತಿಳಿದು ಮಾಡುವ ಪಾಪಗಳಿಗೆ ಪರಿಹಾರ ಇರಲಿಲ್ಲಂತೆ. ಯಾಜಕಾಂಡ 5ನೇ ಅಧ್ಯಾಯ 5-6 ಇರುವಂಥ ವಾಕ್ಯದಲ್ಲಿ ನೋಡುವಾಗ, ತಿಳಿಯದೆ ಯಾರಾದರೂ ಪಾಪ ಮಾಡಿದರೆ, ಅಜ್ಞಾನದಿಂದ ಯಾರಾದರೂ ಪಾಪ ಮಾಡಿದರೆ, ತಿಳಿಯದೆ ಪಾಪ ಮಾಡಿದರೆ ಅಂತ ಇದೆ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ತಿಳಿಯದೆ ಮಾಡಿದ ಪಾಪಗಳಿಗಾಗಿ ಅಂದು ಪರಿಹಾರ ಇತ್ತು. ಆದರೆ ತಿಳಿದು ಏನಾದರೂ ಮಾಡಿಬಿಟ್ರೆ ಯಜ್ಞವಿಲ್ಲ. ಆದ ಕಾರಣ ದಾವೀದನು ತಿಳಿದು ಮಾಡಿದ ಪಾಪಕ್ಕಾಗಿ ನನ್ನನ್ನು ಕರುಣಿಸು. ಯಜ್ಞ ಬೇಕಾದರೆ ಅರ್ಪಿಸ್ತೇನೆ ನಾನು, ಆದರೆ ಇಲ್ಲಲ್ಲ. ಆದರೆ ನನಗೆ ಬೇಕಾಗಿರೋದು ಕರುಣೆ ಅಂತ ಕರುಣೆ ಮೇಲೆ ಆತ್ಕೊಳ್ತಿದ್ರು. ಯೆಹೋವನೇ ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಇಟ್ಸ್ ಗುಡ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ ಟು ಗಾಡ್. ನಿಮಗೆ ಹೇಗೆ ಅನಿಸ್ತದೆ, ನನಗೆ ಭಾಳ ಟಯರ್ಡ್ ಆಗಿದೆಯಾ, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ ಸ್ವಾಮಿ ಅಂತ ದಾವೀದನು ಹೇಳಿಬಿಟ್ಟು, ಯೆಹೋವನೇ ವಾಸಿ ಮಾಡು, ಹೀಲ್ ಮೀ ಓ ಗಾಡ್. ವಾವ್, ನನ್ನನ್ನು ವಾಸಿ ಮಾಡು ದೇವರೇ. ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ. ಕೆಲವು ಸಾರಿ ಆ ಫೀಲಿಂಗ್ ಆದಾಗ, ನಾನು ಕೆಲವು ಸಾರಿ ನನಗೆ ತಲೆನೋವು ಬಂದಾಗ, ದೇವರೇ ತಲೆನೋವು ಬಂದಿದೆ ನನಗೆ ವಾಸಿ ಮಾಡು ಅಂತ ಹೇಳ್ತಿರ್ತೀನಿ. ಹಲ್ಲು ನೋವು ಬಂದಿದೆ, ವಾಸಿ ಮಾಡು. ನೋವಾಗ್ತಾಯಿದೆ, ನನ್ನ ನೋವನ್ನು ನೀನು ಹೊತ್ಕೊಂಡಿದ್ದೆ ಅಂತ ಏಷಾಯ 53:3-4 ಇದೆಯಲ್ಲ ಅಂತ. ಚಿಕ್ಕ ವಿಷಯಕ್ಕೂ, ದೊಡ್ಡ ವಿಷಯ ಬಂದಾಗ ಅಷ್ಟೇ ನಾವು ಪ್ರಾರ್ಥನೆ ಮಾಡ್ತೀವಿ. ಸಣ್ಣ ವಿಷಯಕ್ಕೂ ಕೂಡ ದೇವ್ರ ಜೊತೆಯಲ್ಲಿ ಸಂಪರ್ಕ, ಆ ಸಂಭಾಷಣೆ, ಸತತ ಸಂಭಾಷಣೆಯನ್ನು ಬೆಳೆಸಿಕೊಳ್ಳುವಂಥದ್ದು ಬಹಳ ಬಹಳ ಉತ್ತಮವಾದಂಥ ಒಂದು ಅಭ್ಯಾಸ. ಅದು ಸದಾ ಕಾಲದ ಒಂದು ಅಭ್ಯಾಸ. ಅದನ್ನು ನೋಡಿಬಿಟ್ಟು ನಮ್ಮ ಮುಂದಿನ ತಲೆಮಾರುಗಳು, ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಜೊತೆಗಿರುವಂಥವರು, ಅವರು ಪ್ರಭಾವಿಸಲ್ಪಡ್ತಾರೆ, ಉತ್ತೇಜಿಸಲ್ಪಡ್ತಾರೆ. ಯೆಹೋವನೇ ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸ್ತವೆ, ನನ್ನ ಪ್ರಾಣವೂ ಸಹ ಬಹಳವಾಗಿ ತತ್ತರಿಸ್ತದೆ. ಪ್ರಾಣಕ್ಕೆ ನಿನಗೆ ಅನಿಸುವಿಕೆ ಏನಿದೆ ಅದನ್ನೇ ಪ್ರಾರ್ಥನೆ ಹಾಕಿ. ಮೊನ್ನೆ ನಾನು ಒಂದು ಮಾತು ಹೇಳಿದೆ, ಕನ್ವರ್ಟ್. ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದರು, ಒಬ್ಬ ಯವನಸ್ಥರು ಒಂದು ಪ್ರಶ್ನೆ ಕೇಳಿದ್ರು. ಅದೇನೆಂದರೆ, ನನಗೆ ಯಾವಾಗಲೂ ಕೆಟ್ಟ ಆಲೋಚನೆಗಳು ಬರ್ತಾ ಇವೆ, ಏನು ಮಾಡಲಿ?
ನಾನು ಹೇಳಿದೆ, ಕನ್ವರ್ಟ್ ಎವ್ರಿ ಬ್ಯಾಡ್ ಥಾಟ್ ಇನ್ ಟು ಪ್ರೇಯರ್. ಪ್ರತಿ ದುರಾಲೋಚನೆಯನ್ನು ಒಂದು ಪ್ರಾರ್ಥನೆಯನ್ನಾಗಿ ಮಾರ್ಪಡಿಸಿಕೊಳ್ಳ್ರಿ, ಬದಲಾಯಿಸಿಕೊಳ್ಳ್ರಿ, ಪರಿವರ್ತಿಸಿಕೊಳ್ಳ್ರಿ, ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ. ಅದು ಒಂದು ಮಾರ್ಗ. ಹಾಗೂ ಹೇಗೋ ನನ್ನ ಪ್ರಾಣವೂ ಸಹ ಬಹಳ ತತ್ತರಿಸ್ತದೆ, ಯೆಹೋವನೇ ಎಷ್ಟರವರೆಗೂ ನನ್ನನ್ನು ಕೈ ಬಿಟ್ಟಿದ್ವಿ. ದೇವ್ರು ಕೈ ಬಿಟ್ಟಿದ್ದಂಗೆ ಅನ್ನಿಸ್ತಾ ಇದೆಯಾ? ಅದನ್ನು ಹೇಳಿಬಿಡೋಣ. ಹೇಳಿಬಿಟ್ಟ, ಯೆಹೋವನೇ ಅಭಿಮುಖನಾಗಿ ನನ್ನನ್ನು ಬಿಡಿಸು, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ಯಾಕೆ ಹಾಗೆ ಹೇಳ್ದ ಅಂತ ಹೇಳಿದ್ರೆ, ನಾನು ಮಾಡಿದ ಒಳ್ಳೆತನಕ್ಕಾಗಿ ರಕ್ಷಿಸು ಇಲ್ಲ, ನಾನು ಮಾಡಿದ ಸಾಧನೆಗಾಗಿ ರಕ್ಷಿಸು ಇಲ್ಲ, ನಾನು ಕಾಣಿಕೆ ಕೊಟ್ಟಿದ್ದೇನೆ ಆದ ಕಾರಣ ರಕ್ಷಿಸು ಇಲ್ಲ, ನಾನು ಒಳ್ಳೆಯವನು ಆದ ಕಾರಣ ರಕ್ಷಿಸು ಇಲ್ಲ. ಇದು ಯಾವುದು ದಾವೀದನಿಗೆ ಅನ್ನಿಸ್ಲಿಲ್ಲ. ಆದ ಕಾರಣ ಹೇಳ್ತಾನೆ, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ಆ ರೀತಿಯಾಗಿ ಹೇಳಿಬಿಟ್ಟು, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ಸತ್ತೋದ ಮೇಲೆ ಮುಗೀತು, ಆದ ಕಾರಣ ಬದುಕಿರುವಾಗಲೇ ಸ್ತುತಿಸೋಣ ಅಂತ ಹೇಳಿಬಿಟ್ಟು ಒಂದು ಅಭ್ಯಾಸ ಈ ದಾವೀದನಿಗಿತ್ತು. ದಣಿದಿದ್ದೇನೆ ಅಂತ ಹೇಳ್ತಾನೆ 5ನೇ ವಚನದಲ್ಲಿ. 6ನೇ ವಚನದಲ್ಲಿ ತನ್ನ ದುಃಖ ದೇವರ ಮುಂದೆ ವ್ಯಕ್ತಪಡಿಸಿ, ನಾನು ನರನರಳಿ ದಣಿದಿದ್ದೇನೆ, ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ. ಸ್ವಲ್ಪ ಅದು ಹೆಚ್ಚಿಸಿ ಹೇಳ್ದಂಗಿದೆ, ಎಕ್ಸಾಜರೇಷನ್ ಆಗಿ ಇದ್ದಂಗೆ ಕಾಣ್ತದೆ. ಆದರೂ ಕೂಡ ಅಷ್ಟೊಂದು ದುಃಖ ದಾವೀದನಿಗೆ ಇತ್ತು. ಆದ ಕಾರಣ ಆ ದುಃಖವನ್ನು ಕೀರ್ತನೆಯನ್ನಾಗಿ, ದುಃಖವನ್ನು ಒಂದು ಹಾಡಾಗಿ ರಚಿಸಿ, ದುಃಖದಿಂದಲೂ ದುಃಖದಲ್ಲಿಯೂ ಸಂದೇಶ, ದುಃಖದಲ್ಲಿಯೂ ಉದ್ದೇಶ, ದುಃಖದಲ್ಲಿಯೂ ಪ್ರಾರ್ಥನೆ, ದುಃಖದಲ್ಲಿಯೂ ದೇವರೊಂದಿಗೆ ಸಂಬಂಧ. ಆ ರೀತಿಯಾಗಿ ಈ ದಾವೀದನು ಮಾಡಿಬಿಡ್ತಾನೆ. ಪ್ರತಿ ರಾತ್ರಿಯೂ ಕಣ್ಣೀರಿನಿಂದ ಮಂಚು ತೇಲಾಡ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ಜೋರ್ಡನ್ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ ದೇವರ ಸೇವಕರು ಒಂದು ಸಾರಿ ಹಡಗಿನಲ್ಲಿ, ನಾನು ಅವ್ರ ಕೋಣೆಯಲ್ಲಿ ಇದ್ದೆ, ಇಬ್ಬರು ಒಂದೇ ಕೋಣೆಯಲ್ಲಿ ಇದ್ದೆವು. ಆಗ ಹತ್ರ ಹಡಗು ಚೀನಾ ದೇಶಕ್ಕೆ ಹತ್ತಿರ ಹೋಗ್ತಿದ್ದಾಗ ಅವರ ಹಾಸಿಗೆಯನ್ನು ತೋರಿಸ್ಬಿಟ್ಟು, ಈ ಚೀನಾ ದೇಶಕ್ಕಾಗಿ ನಾನು ಸುರಿಸಿದ ಕಣ್ಣೀರಿದು, ನಾನು ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿದ್ದು ಇದು ಎಂಬುದಾಗಿ ಅವರು ನನಗೆ ತೋರಿಸಿದಾಗ ಆ ದೃಶ್ಯ ಇನ್ನೂ ನನಗೆ ಹತ್ತಿರ, ಇನ್ನೂ ನನ್ನ ಕಣ್ಣು ಮುಂದೆ ಇದನ್ನು ಸುಮಾರು 40 ವರ್ಷಗಳ ಹಿಂದೆ ಅದನ್ನು ಹೇಳಿದರು. ಹೌದು, ಇಲ್ಲಿ ಕೂಡ ದಾವೀದನು ಹಾಸಿಗೆಯ ಕಣ್ಣೀರಿನಿಂದ ನೆನೆದು ಹೋಗ್ತದೆ, ದುಃಖದಿಂದ ನನ್ನ ಕಣ್ಣು ಡೊಗರಾಯಿತು, ವಿರೋಧಿಗಳ ಬಾಧೆಯ ದೆಸೆಯಿಂದಲೇ ಮೊಬ್ಬಾಯಿತು. ದಾವೀದನಿಗೆ ಬಹಳ ವಿರೋಧಿಗಳಿದ್ದರು, ನಮಗೂ ಕೂಡ ಬಹಳ ವಿರೋಧಿಗಳು ಇದ್ದಾರೆ. ಕೋಪ ಒಂದು ವಿರೋಧಿ, ನಾನು ಯಾಕೆ ಕೋಪ ಮಾಡಿಕೊಂಡು. ಸ್ವಾರ್ಥ ಒಬ್ಬ ವಿರೋಧಿ, ನಮಗೆ ನಾವೇ ವಿರೋಧಿ. ಸೈತಾನನು, ದುರಾತ್ಮಗಳು, ಈ ರೀತಿಯಾಗಿ ಎಷ್ಟೋ ವಿರೋಧಿಗಳು ನಮಗಿದ್ದಾರೆ. ಅದರಿಂದ ಕೆಲವು ಸಾರಿ ಕೂಗಿಸಲ್ಪಡಲಿಕ್ಕೆ ಸಾಧ್ಯ. 8ನೇ ವಚನ, ಕೀರ್ತನೆ 6:8, ಧರ್ಮವನ್ನು ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ನಾನು ಹೇಳಿದೆ, ಪ್ರತಿ ಕೀರ್ತನೆಯಲ್ಲಿಯೂ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಳುವಂಥ ಕೀರ್ತನೆಗಳಾಗಿದೆ ಅಂತ ಹೇಳ್ಬಿಟ್ಟು ಇದೇ ಮಾತನ್ನು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪಯೋಗಿಸಿದ್ದನ್ನು ನಾವು ನೋಡ್ತೇವೆ.
ಸೇಮ್ ಅದೇ ಮಾತು 7ನೇ ಅಧ್ಯಾಯ 23ನೇ ವಚನದಲ್ಲಿ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ಮ್ಯಾಥ್ಯೂ 7:23, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ದಾವಿದನ ಕುಮಾರನಾದ ಯೇಸು ಕ್ರಿಸ್ತನು, ಸನ್ ಆಫ್ ಡೇವಿಡ್, ದಾವಿದನು ಕೀರ್ತನೆ 6:8ರಲ್ಲಿ ಉಪಯೋಗಿಸಿದ ಅದೇ ಮಾತನ್ನು ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನು ಉಪಯೋಗಿಸುವುದನ್ನು ನಾವು ನೋಡ್ತೇವೆ. ಯಾಕೆ ಈ ಮಾತನ್ನು ಯೇಸು ಕರ್ತನು ಉಪಯೋಗಿಸಿದನು ಎಂಬುದಾಗಿ ನೋಡುವಾಗ ಆ ಸಂದರ್ಭ, ಆ ಕಾಂಟೆಕ್ಸ್ಟ್ ಭಾಳ ಶಾಕಿಂಗ್ ಆಗಿರುವಂಥದ್ದು. ನ್ಯಾಯ ತೀರ್ಪಿನ ದಿವಸದಲ್ಲಿ ಭಾಳ ಜನರು ಯೇಸು ಕರ್ತನ ಮುಂದೆ ಬಂದುಬಿಟ್ಟು, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ಲವೇ? ಬೋಧನೆ, ಸದ್ಯಕ್ಕೆ ನಾನು ಕೂಡ ಬೋಧನೆ ಹೇಳ್ತಾ ಇದ್ದೀನಿ, ದೇವರ ವಾಕ್ಯದಿಂದ ಬೋಧಿಸುವಿಕೆ. ಅಂದು ಬೋಧಕರಾದಂಥ ಅನೇಕರು ದೇವರ ಮುಂದೆ, ಯೇಸು ಕರ್ತನ ಮುಂದೆ ಹೇಳ್ತಾರೆ, ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನಲ್ಲಿ ಬಿಡಿಸಲಿಲ್ಲವೇ? ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು. ಆಗ ನಾನು ಅವರಿಗೆ, ಯಾರಿಗೆ? ಬೋಧಕರು, ದೆವ್ವ ಬಿಡಿಸಿದವರು, ಅನೇಕ ಅದ್ಭುತಗಳನ್ನು ಮಾಡಿದವರು, ಅವರಿಗೆ ಏನಂತ ಯೇಸು ಸ್ವಾಮಿ ಹೇಳ್ತಾರೆ? ಇದೇ ಮಾತು ಕೀರ್ತನೆ 6:8 ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ಎಲ್ಲಿ ಹೋಗಬೇಕು? ಸಾಧಾರಣ ವ್ಯಕ್ತಿಗಳಲ್ಲ ಇವರು, ಬೋಧಕರು, ದೆವ್ವ ಬಿಡಿಸಿದವರು, ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದಂಥವ್ರು, ಎಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿದವರೇ. ಅನೇಕರು 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 ಅವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಿಮ್ಮ ಗುರುತು ನಾನೆಂದು ಕಾಣೆನೋ, ಧರ್ಮವನ್ನು ಮೀರಿ ನಡೆಯುವರೆ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಹಾಗಾಯಿತು? ಅದನ್ನು ನಾನು ಪ್ರತಿದಿನ ಯೋಚನೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಕೂಡ ಆ ಗುಂಪಿನಲ್ಲಿ ಇರಬಾರ್ದು, ಯಾರೂ ಕೂಡ ಆ ಗುಂಪಿನಲ್ಲಿ ನನ್ನ ಸ್ನೇಹಿತರು ಇರಬಾರ್ದು, ನೀವು ಇರಬಾರ್ದು, ನಾನು ಇರಬಾರ್ದು ಆ ಗುಂಪು. ಯಾಕೆ ಇರಬಾರ್ದು ಅಂತ ಹೇಳಿದ್ರೆ, ನನ್ನಿಂದ ತೊಲಗಿ ಹೋಗಿರಿ ಅಂತ ಹೇಳಿದಾಗ ಎಲ್ಲಿ ಹೋಗಬೇಕು? ನರಕಕ್ಕೆ. ನರಕಕ್ಕೆ ಹೋಗುವ ಗುಂಪಿನಲ್ಲಿ ಯಾರೂ ಇರಬಾರ್ದು ಅಂತ ನಾವು ಇಷ್ಟಪಡ್ತೀವಿ. ಆದರೆ ಭಾಳ ಜನ, ಅನೇಕರು ಹೋಗ್ತಾರಂತೆ. ಪ್ರವಾದನೆ ಯೇಸು ಕ್ರಿಸ್ತನು ಮುಂಚಿತವಾಗಿ ಹೇಳಿಬಿಟ್ಟಿತ್ತು. ಅದಕ್ಕೆ ಕಾರಣ ಏನಂದರೆ, ಯೇಸು ಕ್ರಿಸ್ತನ ಮಾತಿನಲ್ಲಿ ಧರ್ಮವನ್ನು ಮೀರಿ ನಡೆಯುವವರೇ, ಇಲ್ಲೇ ಇದೆ ಅದೇ ಮಾತು ದಾವಿದನಿಲ್ಲೂ ಬಳಸಿದ್ದು. 6:8 ಯೇಸು ಕರ್ತನು ಕೂಡ ಮತ್ತಾಯ 7:23ರಲ್ಲಿ ಬಳಸಿದ್ದು. ಆದ ಕಾರಣ ನಾವೇನು ಮಾಡಬೇಕು? ಅದರಿಂದ ನಾವು ಕಾಪಾಡಲ್ಪಡಬೇಕಾದ್ರೆ ಒಂದು ಪರಿಹಾರ, 9ನೇ ವಚನ, ನನ್ನ ವಿಜ್ಞಾಪನೆ, ನನ್ನ ಪ್ರಾರ್ಥನೆ, ನನ್ನ ಗೋಳಾಟ, ಈ 3 ಇರಬೇಕು. ಆ ರೀತಿಯಾಗಿ ಪ್ರಾರ್ಥನೆ ಒಳ್ಳೆಯ ಒಂದು ಭಕ್ತಿಗೆ ಗುರುತು, ಒಳ್ಳೆಯ ಗುರುತು, ಪಾಪದಿಂದ ಕಾಯುವ ಗುರುತು, ಮದ್ದು. ಕೀರ್ತನೆ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.